ಈಗ ಅಲ್ಲಿ ಕೂಡಲ ಸಂಗಮದಲ್ಲಿ ಸೇರ್ಪಡೆ ಮಾಡಾಗ ಬಾಗೇವಾಡಿಗೆ ಏನದ ಅದು ನಂದಿ ದೇವಸ್ಥಾನ ಅಂತ ಇರೋದ ಶರಣರ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ಏನು ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ಬಸವನ ಬಾಗೇವಾಡಿಗೆ ಒಂದು ಪ್ರತ್ಯೇಕ ಅಭಿವೃದ್ಧಿ ಪ್ರಾಧಿಕಾರ ತಿಕ್ಕೊಂಡು ಸರ್ಕಾರ ಘೋಷಣೆ ಮಾಡ್ತು, ಅನುಷ್ಠಾನಕ್ಕೆ ತಂದಿದೆ ಆಲ್ರೆಡಿ. ಅದು ಇದು ಮೊದಲು ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿಯಲ್ಲಿ ಇತ್ತು ಬಸವನ ಬಾಗೇವಾಡಿ ಇಂಗ್ಲೇಶ್ವರ. ಅವನು ನಾವು ಇಂಗ್ಲೇಶ್ವರ ಗ್ರಾಮದ ವತಿಯಿಂದ ಮತ್ತು ಬಸವನ ಬಾಗೇವಾಡಿ ಪಟ್ಟಣದ ಎಲ್ಲ ನಾಗರಿಕರು ಹೋರಾಟ ಮಾಡಿ ಬಸವನ ಬಾಗೇವಾಡಿ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿಯಿಂದ ಪ್ರತ್ಯೇಕಿಸಿ ಬಸವನ ಬಾಗೇವಾಡಿಗೆ ಒಂದು ಪ್ರತ್ಯೇಕವಾದಂಥ ನೂತನ ಪ್ರಾಧಿಕಾರ ರಚನೆ ಮಾಡ್ಬೇಕಂತ ತಿಳ್ಕೊಂಡೇಳಿ ಒತ್ತಾಯ ಮಾಡಲಾಗಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಏನು ಮೊನ್ನೆ ನಡೆದಿರ್ತಕ್ಕಂಥ ಒಂದು ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಇದಕ್ಕೆ ಮಂಡನೆ ಮಾಡಿ ಅನುಮೋದನೆ ಕೊಟ್ಟಿದ್ದಾರೆ. ಬಸವನ ಬಾಗೇವಾಡಿನೇ ಪ್ರತ್ಯೇಕ ಅಭಿವೃದ್ಧಿ ಪ್ರಾಧಿಕಾರದ ರಚನೆ ಮಾಡಿ ಅದನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ಅದರ ಅಡಿಯಲ್ಲಿ ಬಸವಣ್ಣವರ ಜನ್ಮಸ್ಥಳ ಇಂಗ್ಲೇಶ್ವರ ಗ್ರಾಮವನ್ನು ಕೂಡ ಸೇರ್ಪಡೆ ಮಾಡಿದ್ದಾರೆ. ಅದರ ಹೋರಿಮಟ್ಟಿ ಗೂಡು ಹತ್ತಿಕೊಂಡು ಬರ್ತದೆ ಅದನ್ನು, ಮತ್ತು ಮಸೀಬಿನಾಳ ಗ್ರಾಮದಲ್ಲಿ ಆಗೋಗಿರ್ತಕ್ಕಂಥ ಹಡಪ ದಪ್ಪಣ್ಣನವರು, ದೇಗನಾಳ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಅವರ ಮಡದಿ ಲಿಂಗಮ್ಮ, ಮತ್ತು ದೇವರಿಪುರಿಯಲ್ಲಿ ಜನಿಸಿರ್ತಕ್ಕಂಥ ಮಡಿವಾಳ ಮಾಚಿದೇವರು, ಮತ್ತು ದೇವರಿಪುರಿಗೆ ಪಕ್ಕದಲ್ಲಿರ್ತಕ್ಕಂಥ ಶಿವಣಿಗೆ ಗ್ರಾಮ ಅಲ್ಲಿ ನೂಲಿಯ ಚಂದೇವನವರು ಜನಿಸಿರ್ತಕ್ಕಂಥದ್ದು ಆ ಗ್ರಾಮವನ್ನು ಕೂಡ ತೊಗೊಂಡಿದ್ದಾರೆ. ಮತ್ತು ತಂಗಡಿಗೆಯಲ್ಲಿ ಆಗಿರ್ತಕ್ಕಂಥ ನೀಲಮ್ಮಳ ಅದನ್ನು ತೊಗೊಂಡಾರ. ಆದರೆ ಇನ್ನೂ ಹಲವಾರು ಕ್ಷೇತ್ರಗಳು ಈ ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಸೇರ್ಪಡೆ ಮಾಡಿಲ್ಲ. ಈ ಮುದ್ದೇಬಾಳ ತಾಲೂಕಿನಲ್ಲಿರ್ತಕ್ಕಂಥ ಬಾವೂರು ಗ್ರಾಮದಲ್ಲಿ ಜನಿಸಿರ್ತಕ್ಕ ಬಾವೂರು ಬೊಮ್ಮಯ್ಯ ತಿಳ್ಕೊಂಡು ಅವರು 12ನೇ ಶತಮಾನದ ಅನುಭವ ಮಂಡಪದಲ್ಲಿದ್ದವರು. ಅದ್ರ ಜೊತೆಗೆ ಆ ನಿಡಗುಂದಿ ತಾಲೂಕಿನ ಆಲ್ಮಟ್ಟಿ ಬಳಿ ಇರತಕ್ಕಂಥ ಚಂದಿಮರಸನ ಒಂದು ಚಿಮ್ಮಿಲಿಗೆ ಬರ್ತದೆ, ಅಲ್ಲಿ ಚಂದಿಮರಸ ಆಗಿರ್ತಕ್ಕಂಥದ್ದು ಅದನ್ನು ಕೂಡ ಕೈ ಬಿಟ್ಟಿದ್ದಾರೆ ಪ್ರಾಧಿಕಾರದಿಂದ. ಮತ್ತು ಸಿಂದಗಿ ತಾಲೂಕಿನ ಗೋಲಿಗೇರಿ ಗ್ರಾಮ, ಆ ಗೋಲಿಗೇರಿ ಗೊಲ್ಲಾಳೇಶ್ವರ ಕುರುಬ ಗೊಲ್ಲಾಳೇಶ್ವರ ಅಲ್ಲಿಯವರು ಅದನ್ನು ಕೂಡ ಸೇರ್ಪಡೆ ಮಾಡಿಲ್ಲ. ಆ ಒಂದು ಆ ಗ್ರಾಮವನ್ನು ಕೂಡ ಸೇರ್ಪಡೆ ಮಾಡಿ ಎಲ್ಲ ಶರಣರ ಕ್ಷೇತ್ರಗಳ ಒಂದು ಕ್ಷೇತ್ರಗಳಲ್ಲಿ ಅವರ ಸ್ಮಾರಕಗಳನ್ನು ನಿರ್ಮಾಣ ಮಾಡಬೇಕು. ಮತ್ತು ಬಸವನ ಬಾಗೇವಾಡಿ ತಾಲೂಕಿನ ಮನುಗುಳಿ ಮತ್ತು ಮುತಿ ಗ್ರಾಮ ಇವು 12ನೇ ಶತಮಾನದಲ್ಲಿ ಆಗಿರ್ತಕ್ಕಂಥ ಅಗ್ರಹಾರಗಳು, ಅಂದರೆ ಬ್ರಾಹ್ಮಣರ ಒಂದು ವಿದ್ಯಾ ಕೇಂದ್ರವೆಲ್ಲ. ಅಲ್ಲಿ ಕೂಡ ಬಸವಣ್ಣವರು ಅಲ್ಲಿ ಹೋಗಿದ್ದಾರೆ. ಅಂಥ ಒಂದು ಕ್ಷೇತ್ರಗಳನ್ನು ಕೂಡ ಗುರುತಿಸಿ ಬಸವನ ಬಾಗೇವಾಡಿಯನ್ನು ನೂತನವಾಗಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿದ್ದಾರೆ. ಅವೆಲ್ಲಗಳನ್ನು ಸೇರ್ಪಡೆ ಮಾಡಬೇಕು. ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಎಷ್ಟು ಶರಣರ ಕ್ಷೇತ್ರಗಳೋ, ಯಾವ್ಯಾವ ಶರಣರು ಆಗಿ ಹೋಗಿದ್ದಾರೆ ಅವೆಲ್ಲವುಗಳನ್ನು ಸರ್ಕಾರ ಮತ್ತು ಜಿಲ್ಲಾಡಳಿತ ಗುರುತಿಸಿ ಎಲ್ಲವೂ ಕೂಡ ಬಸವನ ಬಾಗೇವಾಡಿ ಒಂದು ಅಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಸೇರ್ಪಡೆ ಮಾಡಿ ಸಂಪೂರ್ಣ ಅಭಿವೃದ್ಧಿ ಮಾಡಬೇಕು. ಇದಕ್ಕಾಗಿ ಮುಂಬರ್ತಕ್ಕಂಥ ಒಂದು ಅಧಿವೇಶನ, ಬಜೆಟ್ ಅಧಿವೇಶನದಲ್ಲಿ ಪ್ರತ್ಯೇಕವಾಗಿ ಕನಿಷ್ಠ ಒಂದು 500 ಕೋಟಿ ರೂಪಾಯಿ ಇದಕ್ಕೆ ಪ್ಯಾಕೇಜ್ ಮಾಡಿ ಘೋಷಣೆ ಮಾಡಿ ಸಂಪೂರ್ಣ ಅಭಿವೃದ್ಧಿ ಪಡಿಸಬೇಕು. ಮತ್ತು ಆ ನಿಟ್ಟಿನಲ್ಲಿ ಇಂಗ್ಲೇಶ್ವರ ಗ್ರಾಮ ಇದು ಬಸವಣ್ಣವರು ಹುಟ್ಟಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಸ್ಥಳ. ಇಲ್ಲಿ ಸುಮಾರು 14ರಿಂದ 15 ಸಾವಿರ ಜನಸಂಖ್ಯೆ ಇರತಕ್ಕಂಥ ದೊಡ್ಡ ಗ್ರಾಮ ಅದ. ಇಲ್ಲಿನೂ ಕೂಡ ಏನು ಬಸವಣ್ಣ ಜನ್ಮಸ್ಥಳ ತಿಳ್ಕೊಂಡು ಸ್ಮಾರಕವನ್ನು ಮಾಡಿದ್ದಾರೆ ಜಾಮದವ್ರವರು 2 ಕೋಟಿ ರೂಪಾಯಲ್ಲಿ. ಕೇವಲ ಸ್ಮಾರಕ ನಿರ್ಮಾಣಕ್ಕೆ ಅಷ್ಟೇ ಸೀಮಿತ ಆಗಿದೆ. ಇನ್ನೂ ಸಾಕಷ್ಟು ಮೂಲಭೂತ ಸೌಕರ್ಯ ಇಲ್ಲ, ಇನ್ನಿತರ ಅಭಿವೃದ್ಧಿ ಕೂಡ ಇಲ್ಲ. ಅಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲ, ಅಲ್ಲಿಂದ ಬಸ್ ಸ್ಟ್ಯಾಂಡ್ ಇಲ್ಲ, ಮತ್ತು ಜೂನಿಯರ್ ಕಾಲೇಜ್ ಇಲ್ಲ. ಮತ್ತು ಮುಖ್ಯವಾಗಿ ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಬಸವೇಶ್ವರ ಮೂರ್ತಿ ಏನು ಸಿಮೆಂಟಿಂದ ಅದೆಲ್ಲ ಸಂಪೂರ್ಣ ಬಗ್ಗನಾಗಿ ಹೋಗ್ಯದ. ನೋಡಿದ್ರೆ ಇವತ್ತು ಇಂಗ್ಲೇಶ್ವರ ಗ್ರಾಮಸ್ಥರಿಗೆ ಕ್ಯಾಕರಿಸಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಅದನ್ನು ತೆರವುಗೊಳಿಸಿ ಸುಮಾರು 1.5 ಕೋಟಿ ರೂಪಾಯಿ ಒಳಗೆ ಪಂಚಲೋಹದ ಮೂರ್ತಿಯನ್ನು ಮಾಡ್ತಿತ್ತು ಹೇಳಿ ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ಶಿವರಾಮ್ ಪಾಟೀಲ್ ಹೇಳಿದರು. ಎಸ್ಟಿಮೇಟ್ ಮಾಡ್ತಿತ್ತು, ಇನ್ನೂ ಏನಾಗ್ಯದ ಅಂತ ಗೊತ್ತಾಗೋದಾಗ್ಯದ. ಶೀಘ್ರದಲ್ಲಿ ಒಂದು ಪಂಚಲೋಹದ ಅಶ್ವಾರೂಢ ಬಸವೇಶ್ವರ ಪುತ್ಥಳಿ ನಿರ್ಮಾಣಕ್ಕೆ ಒಂದು ಚಾಲನೆ ಕೊಡಬೇಕು. ಶೀಘ್ರದಲ್ಲಿ ಸ್ಥಾಪನೆ ಮಾಡಿ ಒಂದು ಗೌರವ ಉಳಿಸುವಂಥ ಕೆಲಸ ಮಾಡಬೇಕು. ಯಾಕಂದರೆ ಭಗ್ನವಾಗಿರ್ತಕ್ಕಂಥ ಮೂರ್ತಿ ಅಲ್ಲಿ ಇಟ್ಟುಕೊಂಡ್ರೆ ಕೂತ್ರೆ ಅದು ಗ್ರಾಮಕ್ಕೂ ಶ್ರೇಯಸ್ಸಲ್ಲ, ಕೇಳುವಂಥದ್ದು. ಯಾಕಂದರೆ ಬಸವಣ್ಣ ಅಂತಂದರೆ ಜಗತ್ತಿಗೆ ಬೇಕಾದಂಥವ್ರು ಅಂತ ಒಂದು ಬಸವಣ್ಣ ಹುಟ್ಟಿರ್ತಕ್ಕಂಥ ಸ್ಥಳದಲ್ಲಿನೇ ಇವತ್ತು ಭಗ್ನವಾಗಿರ್ತಕ್ಕಂಥ ಮೂರ್ತಿ ಅದಪ್ಪ ಅಂದರೆ ಇದು ಭಾಳ ಕೇಡಿನ ಒಂದು ವಿಷಾದದ ಸಂಗತಿ. ಆ ಕಾರಣಕ್ಕಾಗಿ ಮಾನ್ಯ ಸಚಿವರು ಮತ್ತು ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಆ ಮೂರ್ತಿಯನ್ನು ಕೂಡ ಅದನ್ನು ಕೆತ್ತನೆಗೆ ಕೊಡಬೇಕು. ಶೀಘ್ರದಲ್ಲಿ ಅದನ್ನು ಸ್ಥಾಪನೆ ಮಾಡಬೇಕು. ಇನ್ನು ಹಲವಾರು ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ಬಸವನ ಬಾಗೇವಾಡಿ ಉದ್ದೇಶಿತ ಪ್ರಾಧಿಕಾರದ ಸೇರ್ಪಡೆ ಮಾಡಿ ಸಂಪೂರ್ಣ ಅಭಿವೃದ್ಧಿಗೊಳಿಸಬೇಕಂತ ತಿಳ್ಕೊಂಡು ನಾನು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯಪಡಿಸುತ್ತೇನೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘದ ಕಾರ್ಯದರ್ಶಿ. ಕೊಟ್ಟಿದ್ದು ಸಾಕಷ್ಟು ಬಾರಿ ಕೊಟ್ಟಿದ್ದು ಮತ್ತು